ಆಗಸ್ಟ್ ಇಲ್ಲೇ ಇದ್ದಾನೆ ಸರ್, ಇದೇ ಊರಲ್ಲಿದ್ದಾನೆ. ಅವನ್ನ ಹೊಡೆದೇ ಹೊಡಿತೀನಿ. ಅದೇ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಒಬ್ಬ ಆಫೀಸರ್ನ ಇಲ್ಲಿಂದ ಕಳಿಸ್ತಾ ಇದ್ದಾನೆ. ಜೊತೆಲಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ. ಯಾರು ಸರ್ ಅವರು? ಮಿಸ್ಟರ್ ಪ್ರಶಾಂತ್ ಅಂತ. ಪ್ರಶಾಂತ್ ನೋಡೋದಕ್ಕೆ ಸಿಂಪಲ್ ಆಗಿದ್ದರು, ತುಂಬ ಶಾರ್ಟ್ ಟೆಂಪರ್. ಅವ್ರ ಬಾಯಿಂದ ಮಾತು ಬರೋದಕ್ಕಿಂತ ಅವ್ರ ಗನ್ಗಳಿಂದ ಬುಲೆಟ್ ಬಂದಿರೋದೇ ಜಾಸ್ತಿ. ಅವ್ರು ಇವಾಗ ಹೊರಟಾಯ್ತು. ಇವಾಗಲೇ ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ನಿಮ್ಮಲ್ಲಿ ರೀಚ್ ಆಗ್ತಾರೆ. ಕಾನೂನು ವಿರುದ್ಧವಾಗಿ ಯಾವ ಕ್ರಮವನ್ನು ಕೈಗೊಳ್ಳಬೇಡಿ. ಆಗಸ್ಟನ್ನ ಕಾನೂನಿಗೆ ಒಪ್ಪಿಸೋ ಜವಾಬ್ದಾರಿ ನಿಮ್ಮದು. ಪ್ರತಿದಿನ ಎಲ್ಲಿ ಹೊಂಟಿದೀಯಾ? ದಿನ ನೋಡ್ತಿರ್ತೇನೆ. ಚೀಲದಲ್ಲಿ ಏನಿದೆ? ಶಿವಣ್ಣ ಎಲ್ಲಿದ್ದಾನೆ ನಾನು ಹುಡುಕ್ಬೇಕು. ಕರೆಕ್ಟಾಗಿ ಹೇಳು, ಅದರಲ್ಲಿ ಏನಿದೆ? ಎಲ್ಲಿ ತೊಗೊಂಡು ಹೋಗ್ತಾ ಇದೀಯಾ? ತೋರ್ಸು, ಚೀಲದಲ್ಲಿ ಏನಿದೆ ತೋರ್ಸು. ನಿನ್ನ ಹತ್ರ ಮಾತಾಡ್ತಿದ್ದೆ ಬಾರು. ದಿನ ಬ್ಯಾಗ್ ತಗೊಂಡು ಹೋಗ್ತಾನೆ, ಅದ್ರಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಇರೋವ ನಿನ್ಗೇನು ಗೊತ್ತಾಗಲ್ಲ, ಬಾ. ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಇರ್ಲಿ 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 ಇರ್ಲಿ. ಗಣೇಶ ಈಗಾಗಲೇ ಪೊಲೀಸ್ ಹತ್ರ ಎಲ್ಲ ಬಾಯ್ ಬಿಟ್ಟಿರ್ತಾನೆ. ಏನೋ ಮಾಡೋದು ಇವಾಗ? ಇದೇನು ಹೊಸ್ತಲ್ಲ ಬಿಡು. ಗಣೇಶ ಬರಲಿಲ್ಲ, ಕೇಳೋಣಂತೆ. ಹೇ ಗಣೇಶ ಬಂದು. ಹೇ ಪೊಲೀಸ್ ಕರ್ಕೊಂಡು ಹೋಗಿದ್ದೀರಂತಲ್ಲೋ, ಏನಾಯ್ತು? ಏನು ಹೇಳಿದಿ? ಶಿವಣ್ಣನ ಹುಡುಕ್ತಾ ಇದ್ದಾರಾ? ಹೇಳಿದೆ, ಎಲ್ಲ ಹೇಳಿದೆ. ಶಿವಣ್ಣ ಬಗ್ಗೆ ಎಲ್ಲ ಹೇಳಿದೆ. ಅಗಸ್ತ್ಯ ಬಗ್ಗೆನೆಲ್ಲ ಹೇಳಿದೆ. ಎಳೆ ಬಿಟ್ಟು ಹೇಳಿದೆ, ಎಲ್ಲ ಹೇಳಿದೆ. ತುಂಬ ಸುಸ್ತಾಗಿದೆ. ನಮ್ಮ ಶಿವಣ್ಣ ಏನಾಯ್ತು? ಸ್ಟೇಷನ್ ಅಲ್ಲಿ ಏನ್ ಹೇಳಿದಿ? ನಮ್ಮಣ್ಣ ತುಂಬ ಒಳ್ಳೆಯವನು ಸರ್. ಎಲ್ಲೋ ಇದ್ದು ನನ್ನನ್ನು ಕರ್ಕೊಂಬಂದು ಸ್ವಂತ ತಮ್ಮನ ಥರ ಸಾಕಿದ್ದಾನೆ. ರಮೇಶ್ ಸತ್ತೋದ್ಮೇಲೆ ನಮ್ಮಣ್ಣ ತುಂಬ ಅಪ್ಸೆಟ್ ಆಗಿದೆ ಸರ್. ರಮೇಶ್ ಅವ್ರ ದೊಡ್ಡಪ್ಪನ ಮಗ ಸರ್. ತಂದೆ ತಾಯಿ ತಿರೋದ್ಮೇಲೆ ತಂದೆ ತಾಯಿ ಇಲ್ಲ ಕೊರಗು ಅವ್ನು ಬರಬಾರ್ದು ಅಂತ ಒಡ ಹುಟ್ಟಿ ತಮ್ಮನ ಥರ ಅವನ ನೋಡ್ಕೊಳ್ತಿದ್ದೆ ಸರ್. ಇಂಥದ್ರಲ್ಲಿ ಬೇಗ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಬಂದಂಥ ಅಗಸ್ತ್ಯನ ಜೊತೆ ಮಹೇಂದ್ರ ರಮೇಶನ ಮುಂದಿಟ್ಕೊಂಡು ಅವನ ಜೊತೆ ಕೈ ಮಿಲಾಯಿಸ್ತಾನೆ ಸರ್. ನಮ್ಮೂರು ಚೆನ್ನಾಗಿರಲಿ ಅಂತ ಬದುಕ್ತಿದ್ದ ಜೀವ ಸರ್ ನಮ್ಮ ಶಿವಣ್ಣ.
ಆದರೆ ಎಲ್ಲನೂ ಅರಿತಿದ್ದ ನಮ್ಮ ಶಿವಣ್ಣ ಇದ್ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಸರ್. ಇದನ್ನು ಸಹಿಸೋಕ್ಕಾಗದೆ ಮಹೇಂದ್ರ ಆಗಿಂದ ಒಳಗೊಳಗೆ ಸಂಚು ಮಾಡೋಕ್ಕೆ ಪ್ರಯತ್ನಿಸ್ತಾನೆ ಸರ್. ಅಗಸ್ತ್ಯನ ಮಾತು ಕೇಳಿ ಸ್ವಂತ ಅಣ್ಣನ ವಿರುದ್ಧನೇ ತಿರುಗಿಬಿಡೋಕ್ಕೆ ಪ್ರಯತ್ನಿಸ್ತಾನೆ ಸರ್. ಇದಕ್ಕೆಲ್ಲ ಕಾರಣನೇ ಅಗಸ್ತ್ಯ ಸರ್. ರಾಜಪ್ಪ ಕಳಿಸಿ ಅವನ್ನ. ಏ ಸಾಹೇಬ್ ಕರ್ತಾ ಬರೋ. ಬೇಡ ಸರ್. ಕೂತ್ಕೊಳ್ಳಿ. ಹ್ಞೂ ಸಾರ್. ನೀರು ಕುಡಿತೀಯಾ? ಕೊಡಿ ಸಾರ್, ಕೊಡಿ ಸಾರ್. ಅಮ್ಮ ಅಮ್ಮ ಸಾಕು ಸಾರ್, ಸಾಕು ಅಮ್ಮ. ಹೇಳಿ ಸುಳ್ಳೆ ಪದೇ ಪದೇ ಹೇಳಿ. ಒಂದ್ಸರಿ ಹೇಳಿದ್ರೆ ಕರೆಕ್ಟಾಗಿ ಹೇಳು, ಇಲ್ಲಾಂದರೆ ಎನ್ಕೌಂಟರ್ ಮಾಡಿ ನಾಯಿ ಥರ ಸಾಯಿಸ್ಬಿಡ್ತೀನಿ. ಅಮ್ಮ ಸಾರ್, ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇಲ್ಲ ಸಾರ್, ಸತ್ಯ ಹೇಳ್ತಾ ಇದ್ದೀನಿ. ಅಮ್ಮ ಸತ್ಯ ಹೇಳಿದ್ರು ನಾಯಿ ಹೊಡೆದಂಗೆ ಹೊಡಿತಾ ಇಲ್ಲ ಸರ್, ನಾಯಿ ಹೊಡೆದಂಗೆ. ಅಮ್ಮ ನಿಜ ಹೇಳ್ತಿದ್ಯಾ? ಹ್ಞೂ ಸಾರ್. ಅಮ್ಮ ಅಮ್ಮ ನೋಡು, ನೀ ಕೊಟ್ಟಿರೋ ಕಂಪ್ಲೇಂಟೇ ರಮೇಶ್ ಸತ್ತಿರೋ ಕಂಪ್ಲೇಂಟ್. ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಹೇಳುತ್ತೆ ನೀ ಕಂಪ್ಲೇಂಟ್ ಕೊಟ್ಟ ಅರ್ಧ ಗಂಟೆ ಆದಮೇಲೆ ರಮೇಶ್ ಸತ್ತಿದ್ದಾನೆ ಅಂತ. ಹಾಗಾದರೆ ಇದರಲ್ಲಿ ನಿಂದೆ ಏನೋ ಕೈವಾಡ ಇದೆ ಅಂತ. ಸರ್ ನಂದೇನಿಲ್ಲ ಸರ್, ನಿಜ ಹೇಳ್ತಿದ್ದೀನಿ ಸರ್, ನಂಬಿ ಸರ್ ನನ್ನ. ನಾನು ಹಂಗೇನು ಹೇಳ್ತಾ ಇಲ್ಲ ಸರ್, ನನ್ನನೆಗೂ ಸರ್, ಪ್ಲೀಸ್ ಸರ್, ನನ್ನ ನಂಬಿ ಸರ್. ಇವ್ರಿಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆಲ್ಲ ಬಗ್ಗಲ್ಲ. ಇವ್ರಿಗೆಲ್ಲ ಗನ್ನಲ್ಲೇ ಮಾತಾಡಿಸ್ಬೇಕು. ಹಾಯ್ ಪ್ರಶಾಂತ್. ಹಾಯ್ ಅರುಣ್. ಹೇಗಿದೆಯಾ? ಫೈನ್. ನೀ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಸಾರ್ ನನ್ನ ಬಿಟ್ಬಿಡಿ ಸರ್, ಸಾರ್ ಕೂತ್ಕೊಳ್ಳಲಿ. ಅಮ್ಮ ಅಮ್ಮ ಸಾರ್, ನಂದೇನು ತಪ್ಪಿಲ್ಲ ಸರ್, ಬಿಟ್ಬಿಡಿ ಸರ್ ನನ್ನ, ಪ್ಲೀಸ್ ಸರ್. ಇವನ್ ಎಷ್ಟು ಚಾಲಾಕಿದಂಗೆ ಗೊತ್ತಾ ನಿನಗೆ? ಇವನ್ ಮಾಡಿರೋ ಕೊಲೆಗಳಲ್ಲಿ ಇದು ಒಂದು ದೊಡ್ಡ ಸಾಕ್ಷಿ. ನಿಜ ಹೇಳೋ, ನೀನೇನೇ ತಪ್ಪು ಮಾಡಿಲ್ವಾ? ನಿಜ ಹೇಳೋ, ನಿಜ ಹೇಳಲ್ವಾ ನೀನು? ಅಮ್ಮ ಸಾರ್, ಅಪ್ಪ ಅಮ್ಮ ಎದ್ದೇಳೋ ಮೇಲೆ ಲೇ, ಹೇಳೋ. ಅಮ್ಮ ಅಮ್ಮ ಟ್ರಿಗರ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡೇನೇ ಇರಲ್ಲ. ಸಾರ್ ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್, ಬಿಟ್ಬಿಡಿ ಸರ್ ನನ್ನ, ಪ್ಲೀಸ್ ಸರ್, ಹೇಳ್ತೀನಿ ಸರ್. ಇವಾಗ ಬಿಡ್ತಾ ನೋಡು ಬಾಯಿನ. ಸರ್ ನಿಜ ಹೇಳ್ತೀನಿ ಸರ್, ನನಗೇನು ಮಾಡಲ್ಲ ಅಂದರೆ ನಿಜ ಹೇಳ್ತೀನಿ ಸರ್, ನಾನು ಬಿಡ್ತೀನಿ ಅಂದರೆ ನಿಜ ಹೇಳ್ತೀನಿ ಸರ್. ಹಾಗಿದ್ರೆ ನಿಜ ಹೇಳು, ಇಲ್ಲಾಂದರೆ ಜೀವನ ಪೂರ್ತಿ ಕಂಬಿ ಎಣಿಸ್ಬೇಕು, ಹಾಗೆ ಮಾಡಿಬಿಡ್ತೀನಿ. ಸರ್ ನನಗೆ ನಮ್ಮ ಅಣ್ಣನ ಥರ ಬದುಕೋಕ್ಕೆ ಇಷ್ಟ ಇರಲಿಲ್ಲ. ಅವತ್ತೊಂದು ದಿನ ಅಗಸ್ತ್ಯ ಫೋನ್ ಮಾಡಿ
ಅವತ್ತವ ಹೇಳಿದ ಮಾತಿಗೆ ದುಡ್ಡಿಗೆ ಆಸೆ ಬಿದ್ದು ನಮ್ಮಣ್ಣನ ಹತ್ರ ಡೀಲ್ ಅಪ್ಸೋಕೆ ಹೋದೆ. ಅಣ್ಣ ಬಂದ ಅಣ್ಣ ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಈ ಜಗನೆಲ್ಲ ಮಾರಿ ದೊಡ್ಡ ಮಾಡ್ಕೊಂಡು ಸೆಟ್ಲಾಗೋಣ ಅಣ್ಣ. ಈ ಜನಗಳ ಬಗ್ಗೆ ಯೋಚನೆ ಮಾಡಿದರೆ ನಾಳೆ ನಮ್ಮ ಗತಿ ಏನಣ್ಣ? ಅಣ್ಣ ಏನಾಯ್ತಣ್ಣ ಹಂಗೆ ಹೋಗ್ತಾ ಇದೆಯಾ? ಅಣ್ಣ ಏನಾಯ್ತಣ್ಣ? ನಿನಗೆ ಬದುಕಕ್ಕೆ ಇಷ್ಟ ಅಲ್ಲ ಅಂದರೆ ನಮಗೆ ಬದುಕಕ್ಕೆ ಇಷ್ಟ ಇದೆ ಅಣ್ಣ. ನಾಳೆ ಅವ್ರು ಕರ್ಕೊಂಬರ್ತೀನಿ, ಅವ್ರ ಜೊತೆ ಮಾತಾಡ್ತೀಯ ಅಷ್ಟೇ. ಯಾರೋ ನೀವೆಲ್ಲ ಈಗಿಂದೀಗಲೇ ಈ ಜಾಗ ಖಾಲಿ ಮಾಡಿ. ಈ ಜಾಗ ಇನ್ಮೇಲೆ ನಮ್ಮದು. ನಾವ್ ಯಾಕೋ ಜಾಗ ಖಾಲಿ ಮಾಡಬೇಕು? ಜನಕ್ಕೆ ಎಷ್ಟು ದುಡ್ಡು ಬೇಕೋ ತಗೊಂಡು ಹೋಗ್ತಾ ಇರಿ. ಯಾರ ಜಾಗಕ್ಕೆ ಬಂದು ಏನು ಹೇಳ್ತಾ ಇದೀಯಾ ಗೊತ್ತಾ ನಿನಗೆ? ನಮ್ಮ ಅಣ್ಣನ ಜಾಗಕ್ಕೆ ಬೆಲೆ ಕಟ್ತೀರಾ ನೀವು? ಈ ಊರಲ್ಲಿ ಒಂದು ಹುಲ್ ಕಡ್ಡಿನ ಕಿತ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಅಣ್ಣನ ಅಪ್ಪಣೆ ಬೇಕು ಕಣಲ್ಲ. ನಮ್ಮ ಅಣ್ಣ ಈ ವಿಚಾರ ತಿಳಿಯೋಕೆ ಮುಂಚೆ ಇಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೆ ನಮ್ಮಣ್ಣ ಯಾರು ಅಂತ ಗೊತ್ತಾ? ನಮ್ಮಣ್ಣನ ಹೆಸರು ಕೇಳಿದ್ರೆ ಜನಗಳ ಮೇಲೆ ನಡಗ ಸ್ಟಾರ್ಟ್ ಆಗುತ್ತೆ. ಜನಗಳಲ್ಲಿ ನಡಕ ತರ್ಸೋದಲ್ಲ ದೊಡ್ಡತನ, ಭಕ್ತಿ ತರ್ಸೋದು ದೊಡ್ಡತನ. ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಸುತ್ತ 10 ಜನನೇ ಕೈ ಎತ್ತು ಮುಗಿತಾರೆ ಗೊತ್ತಾ?
ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಬಂದ್ರು ಅವನಿಗೂ ಇದೇ ಗತಿ. ಹೋಗಿ ಹೇಳವನಿಗೆ. ಅವ್ರಿಗೆ ಅವಮಾನ ಆಗಿದ್ದು ನೋಡಿ ನನಗೆ ತುಂಬ ಕೋಪ ಬಂತು ಸರ್. ಹೇಗಾದರೂ ಮಾಡಿ ನಮ್ಮ ಅಣ್ಣನ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಹಾಕಿದೆ. ಆದರೆ ಸುಭಾಷ್ ನಮ್ಮ ಅಣ್ಣನ ಜೊತೆ ಇರೋವರೆಗೂ ಅದು ಅಸಾಧ್ಯ ಆಗಿತ್ತು ಸರ್. ಅದಕ್ಕೆ ರಮೇಶನ್ ಕೊಂದ್ಬಿಟ್ರಣ. ಅಣ್ಣ ರಮೇಶನ್ ಕೊಂದ್ಬಿಟ್ರಣ. ರಮೇಶನ್ ಏನ್ ಹೇಳ್ತಾ ಇದೀಯಾ? ನಿಜ ಹೇಳು ಅಣ್ಣ, ನಿಜ ಹೇಳು. ಯಾರು ಕೊಂದದ್ದು? ಯಾರು? ನಿನ್ ಫ್ರೆಂಡ್ ಅಣ್ಣ, ನಿನ್ ಜೊತೆಗೆ ಇರ್ತಿದ್ದಣ್ಣ. ಸುಭಾಷಣ ಕೊಂದಿದ್ದು, ಸುಭಾಷಣ ಕೊಂದಿದ್ದು. ನೀನ್ ಹೇಳ್ತಾ ಇರೋದ್ ನಿಜ ಏನೋ? ಅಣ್ಣ ನಿಮ್ ಫ್ರೆಂಡ್ ಅಣ್ಣ ಕಲ್ಲೆತ್ತಾಗ ಸಾಯಿಸ್ಬಿಟ್ಟಣ. ಸುಭಾಷ್ ರಮೇಶನ್ ತಲೆ ಮೇಲೆ ಕಲ್ಲೆತ್ತಾಗ ಸಾಯಿಸಿದಣ. ಅಣ್ಣ ನಿನ್ ಫ್ರೆಂಡ್ ಸುಭಾಷ್ ಅಣ್ಣ, ಅವನೇ ಅಣ್ಣ ಕೊಂದಿದ್ದು, ಅವನೇ ಅಣ್ಣ ಕೊಂದಿದ್ದು. ನಿನ್ ಫ್ರೆಂಡ್ ಅಣ್ಣ ಸಾಯಿಸಿದ್ದು ನಿನ್ ಫ್ರೆಂಡ್ ಅಣ್ಣ. ಸರ್ ರಮೇಶನ್ ನಾನೇ ಕೊಂದು ಸುಭಾಷನ ಮೇಲೆ ಹಾಕಿ ಅವರಿಬ್ಬರ ಮಧ್ಯೆ ಜಗಳ ತಂದೆ ಸರ್. ಅವತ್ತು ರಾತ್ರಿ ಜಗಳದಲ್ಲಿ ಸುಭಾಷನ್ ಕೊಲ್ಲದೆ ನಮ್ಮಣ್ಣ ಹಾಗೆ ಹೋಗ್ಬಿಟ್ಟ ಸರ್. ಅಸಹಾಯಕ ಸ್ಥಿತಿಲಿದ್ದು ಸುಭಾಷನ ನಾನೇ ಕೊಂದ್ಬಿಟ್ಟೆ ಸರ್. ಇಷ್ಟಕ್ಕೆಲ್ಲ ಕಾರಣನೇ ಆ ಅಗಸ್ತ್ಯ ಸರ್. ಅವನ ಜೊತೆಗೆ ಸೇರಿಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್. ಇದ್ರಾಗ ನಮ್ಮ ಅಣ್ಣಂದಿನ ತಪ್ಪಿಲ್ಲ ಸರ್, ಎಲ್ಲ ನಾನೇ ಮಾಡಿದ್ದು. ಇರೋ ಸತಿ ಹೇಳಿದ್ದೀನಿ ಸರ್, ಇವಾಗಲಾದರೂ ನನ್ನ ಬಿಟ್ಬಿಡಿ ಸರ್. ನೀ ಹೇಳಿದ್ದೇನಾದರೂ ಸುಳ್ಳಾದರೆ ಜೈಲಲ್ಲಿ ಕಂಬಿ ಎಣಿಸಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ಯಾಕೆ ಪ್ರಶಾಂತ್, ಏನಾಯ್ತು? ಏನಾಯ್ತಾ? 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 ಬರೀ ಸೆಕೆಂಡ್ಸಲ್ಲಿ ತಪ್ಪಿಸ್ಕೊಂಡ ಅರುಣ್, ಸೆಕೆಂಡ್ಸಲ್ಲಿ. ಇಲ್ಲ ಅಂದಿದ್ರೆ ನನ್ನ ಮಗನ ಅಲ್ಲೇ ಓಡಾಯಿಸ್ಬಿಡ್ತಿದ್ದೆ. ಯಾರು? ಅಗಸ್ತ್ಯನಾ? ಅಗಸ್ತ್ಯ ಗೊತ್ತಾ ನಿನಗೆ? ಅಗಸ್ತ್ಯ ಗೊತ್ತಾ ನಿನಗೆ? ಗೊತ್ತು. ಯಾರೋ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಬಂದವನಲ್ಲ ನಾನು, ಅವನು ಹೊಡಿಬೇಕಂತಾನೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದವನು ನಾನು. ಯಾಕೆ ಅಂಥದ್ದೇನಾಯಿತು? ಅವ್ನು ಮೊದಲಿಂದ ನನಗೆ ಗೊತ್ತಾ ನಿನಗೆ? ಗೊತ್ತು ಅರುಣ್, ನಿಮಗೆಲ್ರಿಗೂ ಗೊತ್ತಿರೋದಕ್ಕಿಂತ ಮುಂಚೆ ಅವನು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆವತ್ತೊಂದಿನ ಶಿವಯ್ಯನ ಬಗ್ಗೆ ಏನಾದರೂ ಸುಳ್ಳು ಗೊತ್ತಾಯ್ತಾ? ಅದೇ ಮಾಡ್ತಾ ಇದ್ದೀನಿ, ಬಟ್ ಏನು ತಿಳಿತಾ ಇಲ್ಲ. ನಾವು ಹುಡುಕ್ಬೇಕಾಗಿರೋದು ಶಿವಯ್ಯನಲ್ಲ, ಅಗಸ್ತ್ಯನ. ನಾವು ಹುಡುಕ್ಬೇಕಾಗಿರೋದು ಅಗಸ್ತ್ಯನಲ್ಲ, ಶಿವಯ್ಯನ. ಅದೇ ಯಾಕೆ ಹಂಗೆ? ಇವಾಗ ನಡೆದಿರೋ ಘಟನೆಗಳೆಲ್ಲ ನಿನ್ಗೆ ಗೊತ್ತು, ಇದಕ್ಕೆಲ್ಲ ಕಾರಣ ಅಗಸ್ತ್ಯ ಅನ್ನೋದು ನಿನ್ಗೆ ಗೊತ್ತು. ಅಗಸ್ತ್ಯಗೆ ಬೇಕಾಗಿರೋದು ಶಿವಯ್ಯನೇ. ಸೊ ಇಬ್ರು ಹುಡುಕಿ ಎನರ್ಜಿ ವೇಸ್ಟ್ ಮಾಡೋಕ್ಕಿಂತ ಶಿವಯ್ಯನ ಹುಡುಕಿದ್ರೆ ಅಗಸ್ತ್ಯ ಅಲ್ಲಿಗೆ ಬರ್ತಾನೆ. ಹಾಗಾದ್ರೆ ಶಿವಯ್ಯ ಅವನೆಲ್ಲಿದ್ದಾನೆ? ಹಾಗಾದ್ರೆ ಗೊತ್ತಾಗುತ್ತೆ.
ಎಲ್ಲಿದ್ದಾನೆ? ಲಕಮಾಜಿ ಕಣವಿ. ಶಂಕರ್, ನಿನ್ನ ಸಹಾಯದ ಅವಶ್ಯಕತೆ ನನಗೆ ತುಂಬ ಇದೆ. ನೀನು ಕೇಳಿದಾಗ ನಿನ್ನ ಸಹಾಯಕ್ಕೆ ನಾನು ಬಂದಿದ್ದೀನಿ. ಇವಾಗ ನನ್ನ ಸಹಾಯಕ್ಕೆ ನೀನು ಬರಲೇಬೇಕು. ಸ್ವಲ್ಪಮಪಸ್ಯ ಕರ್ಮಸ್ಯ ತ್ರಾಯತೆ ಮಹತೋಪಯ.